ಓಕೆ. ಪ್ರಭಾವ, ಮಾನ, ಮಹತ್ವಗಳಿಗೆ ಪಾತ್ರನಾದಂತ ನಮ್ಮ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವರ ಸಭೆಗೆ, ದೇವರ ಮಂದೆಗೆ, ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ಪರಿಶುದ್ಧವಾದ ಸಬ್ಬತ್ ದಿನದ ಬೆಳಗಿನಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಶುಭಾಶಯಗಳನ್ನ ಎಲ್ಲರಿಗೂ ಕೋರುವಂತನಾಗಿದ್ದೇನೆ. ಈ ದಿನ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ ಮೀಕನು ಬರೆದಂತ ಪ್ರವಾದನ ಪತ್ರಿಕೆ 7ನೇ ಅಧ್ಯಾಯ 18ರಿಂದ 20 ವಚನಗಳ ತನಕ. ಮೀಕನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 18ರಿಂದ 20 ವಚನಗಳ ತನಕ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದೆ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ. ನೀನು ಪುರಾತನ ಕಾಲದಿಂದಲೂ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿರುವಂತೆ ಯಾಕೋಬ ವಂಶದವರಿಗೆ ಸತ್ಯಪರನಾಗಿಯೂ ಅಬ್ರಾಹ್ಮನ ವಂಶದವರಿಗೆ ಪ್ರೀತಿ ಪರನಾಗಿಯೂ ನಡೆಯುವೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಜೊತೆಯಲ್ಲಿ ಸಹೋದರ ಡೇವಿಡ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಡೇವಿಡ್ ಅವರು ಇದ್ದೀರಾ? ಸರ್, ಪ್ರಾರ್ಥನೆ ಮಾಡಿ. ಮಹೋನ್ನತನು ಅದ್ಭುತಕಾರಿಯನ್ನು ಸರ್ವಾಧಿಕಾರಿಯಾಗಿರುತ್ತ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಭೂಮಂಡಲವೆಲ್ಲ ನಿನ್ನ ಪ್ರಭಾವದಿಂದ ತುಂಬಿದೆ ಸ್ವಾಮಿ, ನಿನ್ನ ಮಹಿಮೆಯಿಂದ ತುಂಬಿದೆ ಕರ್ತನೆ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಪ್ರೀತಿ ಕೃಪೆ, ನಿನ್ನ ಒಂದು ಸ್ವಾಮಿ ಆಶೀರ್ವಾದದಿಂದ ನಮ್ಮನ್ನು ನಡೆಸ್ತಾ ಬಂದಕ್ಕಾಗಿ ಸ್ವಾಮಿ. ನೀನು ಕರ್ತನೆ ಆದಾಮನನ್ನು ಸೃಷ್ಟಿಸಿ ಕರ್ತನೆ ಅವನಿಗೆ ಜೀವ ಶ್ವಾಸವನ್ನು ಕೊಟ್ಟು ಸ್ವಾಮಿ ನಡೆಸ್ತಾ ಬಂದಿದೆ ಸ್ವಾಮಿ. ನಿನ್ನ ಕೃಪಾ ಆಶೀರ್ವಾದವು ಸ್ವಾಮಿ ಅಂದಿನಿಂದ ಮಾನವರಿಗೆ ಸ್ವಾಮಿ ಅಂತ್ಯದವರಿಗೆ ಜೊತೆಯಾಗಿರುವಂತ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ನಮ್ಮನ್ನು ಜ್ಞಾಪಿಸಿಕೊಂಡು ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ, ಇಂದು ವಾಕ್ಯವನ್ನು ಹೇಳುವಂತ ನಿಮ್ಮ ದಾಸರನ್ನು ನೀವು ಆಶೀರ್ವದಿಸಿ ಕರ್ತನೆ. ಅವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಕರ್ತನೆ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದರ ಪ್ರಕಾರ ನಾವು ಜೀವಿಸುವಂತೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂದು ಕರ್ತನು ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಪುಣ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಾಜದಲ್ಲಿ ಸಹೋದರಿ ಆನೆ ಅವರಿದ್ದಾರೆ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಸಂಗೀತಗಳಲ್ಲಿ 5ನೇ ಸಂಗೀತ ಹಾಡ್ತೀನಿ, ಯೆಹೋವ ನಮ್ಮ ದೇವ. ಓ ಯೆಹೋವ ನಮ್ಮ ದೇವ, ನಿನ್ನನ್ನು ಕೊಂಡಾಡುವೆ, ನಿನ್ನ ನಾಮ ಸ್ತುತಿಸುವೆ. ಅದ್ಭುತದ ದೇವರೇ, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ ನಾನಿನಲ್ಲಿ ಇದ್ದರೆ, ಸ್ಥಿರವಾದ ನಂಬಿಕೆ, ಬಡವರಿಗೆ ಆಶ್ರಯ, ದೀನರಿಗೆ ಶರಣ. ಬಿಸಿಲಲ್ಲಿ ನನಗಾಗಿ
ನೇರಳಾಗಿದೆ ದೇವಾ, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನಲ್ಲಿ ಜಾರೆ, ಸ್ಥಿರವಾದ ನಂಬಿಕೆ, ನಿರೀಕ್ಷಿಸಿದ್ದೇನೆ ನಿನ್ನ, ರಕ್ಷಿಸಿದೆ ನನ್ನನ್ನು, ಆಶಿಸುವೆನು ನಿನ್ನಲ್ಲಿ, ನೀನೇ ನನ್ನ ಭಾಗ್ಯವು, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನ್ನಲ್ಲಿ ಜಾರೆ, ಸ್ಥಿರವಾದ ನಂಬಿಕೆ, ನಿತ್ಯವಾದ ಬಲವುಂಟು, ನೀನಲ್ಲಿ ಯೆಹೋವನೇ. ಸ್ಥಿರ ಭರವಸವಿದೆ, ದೃಢ ಮನಸ್ಸಿಂದಲೇ, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನಲ್ಲಿ ಜಾರೆ, ಸ್ಥಿರವಾದ ನಂಬಿಕೆ. ಅಂಕಿಲ್ ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಬೆಳಗಿನ ಜಾವದಲ್ಲಿ ಮೀಕನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 18ರಿಂದ 20 ವಚನಗಳ ತನಕ ನಾವು ನೋಡುವಾಗ ಅಲ್ಲಿ ಮೀಕನು ಹೀಗೆ ಬರೆಯುತ್ತಾನೆ: ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹಗಳನ್ನು ಲಕ್ಷಿಸದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡು. ನೀನು ಪುರಾತನ ಕಾಲದಿಂದಲೂ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿರುವಂತೆ ಯಾಕೋಬನ ವಂಶದವರಿಗೆ ಸತ್ಯಪರನಾಗಿಯೂ ಅಬ್ರಹಾಮನ ವಂಶದವರಿಗೆ ಪ್ರೀತಿಪರನಾಗಿಯೂ ಇರುವೆ. ದೇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಮೀಕನು ಬರೀತಾನೆ, ನಮ್ಮ ದೇವರಿಗೆ ಯಾವ ದೇವರು ಸಮಾನ? ಈ ಲೋಕವನ್ನ ಸೃಷ್ಟಿಸಿದಂತ ದೇವರ ಎದುರಿಗೆ ನಿಲ್ಲಲು ಯಾರಿಗೆ ಸಮಾನ? ಯೆಶಾಯನು ಬರೆದಂತಹ ಪ್ರವಾದನೆಯಲ್ಲಿ 46ನೇ ಅಧ್ಯಾಯದಲ್ಲಿ ಯೆಶಾಯನು ಪ್ರಶ್ನೆ ಮಾಡ್ತಾನೆ. ಅಲ್ಲಿ ಯೆಹೋವ ದೇವರು ಪ್ರಶ್ನೆ ಮಾಡ್ತಾನೆ, ನನಗೆ ಸಮಾನವಾಗಿ ಯಾರನ್ನ ತಂದು ನಿಲ್ಲಿಸುತ್ತೀರಿ? ಇಬ್ಬರು ಸಮಾನರೆಂದು ನನಗೆ ಯಾರನ್ನ ಹೋಲಿಕೆ ಮಾಡ್ತೀರಿ? ಪ್ರಾಮುಖ್ಯವಾಗಿ ದೇವರ ಸಮಾನಕ್ಕೆ ತರುವಂತ ವ್ಯಕ್ತಿತ್ವ ಭೂಪರಲೋಕಗಳಲ್ಲಿ ಎಲ್ಲಿಯೂ ಇಲ್ಲ, ಇಲ್ಲವೇ ಇಲ್ಲ ಎಂಬುದನ್ನ ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕಂತಂದ್ರೆ ಆತನಿಗೆ ಹೇಳ್ತಾನೆ, ಆತನ ಸರಿ ಸಮಾನವಾಗಿ ನಿಲ್ಲುವಂತ ವ್ಯಕ್ತಿತ್ವ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಆತನೇ ಸರಿ ಸಾಟಿ. ಕಾರಣ ಆತನಲ್ಲಿರುವಂತ ಉನ್ನತವಾದ ಶ್ರೇಷ್ಠ ಗುಣಾತಿಶಯಗಳನ್ನ ಬೇರೆ ಯಾರು ಕೂಡ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ದೇವರು ಪಾಪಗಳನ್ನ ಕ್ಷಮಿಸಿ ಬಿಡುವಂತ ಅಧಿಕಾರ ಉಳ್ಳವನಾಗಿದ್ದಾನೆ. ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಆತನಲ್ಲಿ ಬೇಡಿಕೊಳ್ಳುವಾಗ ಆ ಯಾವುದೇ ಪಾಪಗಳನ್ನ ಕ್ಷಮಿಸಿ ಬಿಡುವಂತ ಅಧಿಕಾರ ದೇವರಿಗಿದೆ.
ಆದುದರಿಂದ ಈ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಪಾಪಗಳನ್ನ ಕ್ಷಮಿಸುವಂತ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಅವರ ದ್ರೋಹಗಳನ್ನು ಲಕ್ಷಿಸುವಂತವನಾಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ತಪ್ಪುಗಳು ನಡೆದಾಗ ಆ ಕ್ಷಣವೇ ದಂಡಿಸದೆ ಶಿಕ್ಷಿಸದೆ ಆತನು ದಯಾಪರನಾಗಿ ಮತ್ತೊಂದು ಅವಕಾಶಗಳನ್ನ ನೀಡುವಂತ ಕರುಣೆಯುಳ್ಳವನಾಗಿದ್ದಾನೆ. ಬಿದ್ದಾಗ ಮೇಲೆತ್ತುವಂತ ಕೃಪೆಯನ್ನು ಹೊಂದಿದವನಾಗಿದ್ದಾನೆ. ಸೋತವನಿಗೆ ಬಲವನ್ನು, ತ್ರಾಣವಿಲ್ಲದವನಿಗೆ ತ್ರಾಣವನ್ನು ಕೊಡುವಂತವನಾಗಿದ್ದಾನೆ. ಇದಕ್ಕೆ ಕಾರಣ ಆತನು ಕರುಣೆಯುಳ್ಳ ದೇವರು, ದಯಾಪರನು, ಕೃಪೆಯೂ ಉಳ್ಳವನು. ಧರ್ಮೋಪದೇಶಕ ಕಾಂಡದಲ್ಲಿಯೂ ಕೀರ್ತನೆಗಳಲ್ಲಿಯೂ ಮಾತುಗಳನ್ನ ಹೇಳ್ತಾರೆ. 103ನೇ ಕೀರ್ತನೆಯಲ್ಲಿ ನಮ್ಮ ಸತ್ಯವೇದವನ್ನು ತಿರುಗಿಸುವಾಗ ಅಲ್ಲಿ ದೇವರ ಈ ಉನ್ನತವಾದ ಗುಣಾತಿಶಯಗಳನ್ನ ನಾವು ಕಂಡುಕೊಳ್ತೇವೆ. 103ನೇ ಕೀರ್ತನೆಯಲ್ಲಿ ಈ ಮಾತುಗಳನ್ನ ಬರೀತಾರೆ. ನೀನು ಕನಿಕರವು ದಯೆಯು ಉಳ್ಳ ದೇವರು. 8ನೇ ವಚನದಲ್ಲಿ ಯೆಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ತಪ್ಪುಗಳು ನಡೆದಾಗ ತಕ್ಷಣವೇ ಶಿಕ್ಷೆಗೆ ಪಾತ್ರ ಮಾಡುವಂತ ಮನಸ್ಸು ದೇವರಿಗೆ ಬದಲಾಗಿ ಆತನು ಕನಿಕರದಿಂದ ನೋಡಿ ಮೇಲೆತ್ತಿ ಮತ್ತೆ ತನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಜ್ಞಾನವನ್ನ ಕೊಟ್ಟು ಆತನು ಮತ್ತೆ ತನ್ನ ಮಾರ್ಗದಲ್ಲಿ ನಡೆಯುವಂತ ಮತ್ತೊಂದು ಅವಕಾಶಗಳನ್ನ ಒದಗಿಸಿಕೊಳ್ಳುವಂತನಾಗಿದ್ದಾನೆ. ಆದುದರಿಂದಲೇ ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವಿಗಳು ಎಷ್ಟೇ ತಪ್ಪು ಅಪರಾಧ ಪಾಪಗಳು ನಡೆದು ಹೋದರೂ ಇನ್ನೂ ಈ ಭೂಮಿ ಮೇಲೆ ಬದುಕಿ ಬಾಳುವಂತ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ದುಷ್ಟರು ಸಹ ಇಂಥ ಕೃಪೆಗೆ ಪಾತ್ರರಾಗಿರುವುದರಿಂದಲೇ, ದೇವರು ಇಂಥ ಸ್ವಭಾವವುಳ್ಳವನಾಗಿರುವುದರಿಂದಲೇ ಅವರ ಜೀವಿತವನ್ನು ಸಹ ಎಲ್ಲಾ ದುಷ್ಟತ್ವಗಳನ್ನ ಸಹಿಸಿಕೊಂಡು ದುಷ್ಟನು ಕೂಡ ದುಷ್ಟತ್ವದಲ್ಲಿ ನಾಶವಾಗದೆ ತನ್ನ ಕಡೆಗೆ ತಿರುಗಿಕೊಂಡು ತನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ತನ್ನಲ್ಲಿರುವಂತ ಈ ಎಲ್ಲಾ ವಿಶೇಷತೆಗಳನ್ನ ಪಡೆದುಕೊಂಡವನಾಗಿ ತನ್ನ ನೀತಿಯನ್ನ ಹೊಂದಿದವನಾಗಿ ತನ್ನ ರಾಜ್ಯಕ್ಕೆ, ನೀತಿಯ ರಾಜ್ಯಕ್ಕೆ ಸಿದ್ಧನಾಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಅದನ್ನು ಎಜೆಕೇಲ್ ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಕಿಂಚಿತ್ತಾದರೂ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದ್ರೆ ದುಷ್ಟರಿಗೆ ನ್ಯಾಯದಂಡನೆ ಉಂಟು, ತೀರ್ಪುಂಟು, ದುಷ್ಟರು ನರಕದಲ್ಲಿ ಬೀಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷವಾದಂತ ದೇವರ ಒಂದು ಶಕ್ತಿ, ಒಂದು ದೇವರ ಕೃಪೆ ಏನೆಂಬುದಾಗಿ ಹೇಳುವಾಗ ಆತನು ಇಲ್ಲಿ ಮಾತನ್ನು ಹೇಳ್ತಾನೆ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯ ಆತನಿಗೆ ಇಷ್ಟ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವ, ನಮ್ಮ ಅಪರಾಧಗಳನ್ನು ಅಣಗಿಸಿ ಬಿಡುವ. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವೆ. 18ನೇ ವಚನದಲ್ಲಿ ಹೇಳ್ತಾನೆ, ಬೇಕರ್ ಬರೆದಂತ ಸುವಾರ್ತೆ 18, ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು. ಇದು ಬಹಳ ಪ್ರಾಮುಖ್ಯ. ಎಲ್ಲರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ಆದರೆ ಆತನ ಸ್ವಾಸ್ಥ್ಯದಲ್ಲಿ ಉಳಿದವರ ಪಾಪಗಳನ್ನ, ಅಪರಾಧಗಳನ್ನ ಕ್ಷಮಿಸಿ ಬಿಡುವವನು. ಹೇಗೆ ಸಮುದ್ರದ ತಳದಲ್ಲಿ ಹಾಕಿ ಅದನ್ನ ಮರ್ತು ಬಿಡ್ತೀನಿ ಅಂತ. ಅದು ಹೇಗೆ ಸಾಧ್ಯ? ಇದು ದೇವರಿಗೆ ಮಾತ್ರ ಸಾಧ್ಯ. ಯಾಕೆ ಸಾಧ್ಯ ಅಂತ ಹೇಳುವಾಗ, ದೇವರು ಸುಮ್ಮನೆ ಆ ಕಾರ್ಯವನ್ನ ಮಾಡುತ್ತೆ, ಅದಕ್ಕೆ ಬಲವಾದ ಕಾರಣ ಉಂಟು.
ಈ ಭೂಮಿ ಮೇಲೆ ದೇವರ ಮಕ್ಕಳು, ದೇವರ ಸ್ವಾಸ್ಥ್ಯದಲ್ಲಿ ಉಳಿಯುವಂತವರು ಯಾರೆಂಬುದಾಗಿ ಪ್ರಕಟಣೆಯಲ್ಲಿ ನಮಗೆ ತಿಳಿಸ್ತಾರೆ. ಆತನ ಸಂತಾನದಲ್ಲಿ ಉಳಿದವರು, ಆತನ ಸ್ವಾಸ್ಥ್ಯದಲ್ಲಿ ಉಳಿದವರು ಯಾರು ಎಂಬುದಾಗಿ ಮತ್ತಾಯ ಬರುವಂತ ಪ್ರಕಟಣೆಗಾರನು ಬರುತ್ತ ಪ್ರಕಟಣೆಯಲ್ಲಿ 12ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಹೇಳ್ತಾನೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧಕ್ಕೆ ಹೊರಟು ಸಮುದ್ರದ ತೀರದ ಮರಳಿನ ಮೇಲೆ ನಿಂತನು. ಯಾಕೆ ದೇವರು ತನ್ನ ಸ್ವಾಸ್ಥ್ಯದಲ್ಲಿ ಉಳಿದವರನ್ನ, ಅಂದ್ರೆ ಈ ಭೂಮಿ ಮೇಲೆ ತಾನು ಪ್ರತ್ಯೇಕಿಸಿಕೊಂಡಂತ ಜನರನ್ನ, ತನಗಾಗಿ ಈ ಭೂಮಿ ಮೇಲೆ ಶ್ರೇಷ್ಠವಾದ ಹೋರಾಟವನ್ನ ಮಾಡಿದಂತವರನ್ನ ಉಳಿದ ಜನಾಂಗ ಎಂಬುದಾಗಿ ಹೇಳ್ತಾರೆ. ಅವರು ಯಾವ ವಿಷಯದಲ್ಲಿ ಶ್ರೇಷ್ಠವಾದ ಹೋರಾಟವನ್ನ ಮಾಡ್ತಾರೆ? ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ವಿಷಯದಲ್ಲಿ ಶ್ರೇಷ್ಠವಾದ ಹೋರಾಟವನ್ನ ಮಾಡ್ತಾರೆ. ಹೀಗಿರುವಾಗ ಅವರ ಇಷ್ಟವಿಲ್ಲದೆ ಇರುವಂತ ರೀತಿಯಲ್ಲಿ ಸೈತಾನು ಅವರನ್ನ ಪಾಪದ ಬಲೆಗೆ ಸಿಕ್ಕಿಸಿ, ದೇವರ ಆದುಕೊಂಡವರು ಸಹ ಪಾಪಗಳನ್ನ ಮಾಡುವಂತೆ ಅವರ ಮೇಲೆ ತನ್ನ ದುಷ್ಪರಿಣಾಮಗಳನ್ನ, ದುರಾಕ್ರಮಣಗಳನ್ನ ಹಾಕಿ ಇಷ್ಟವಿಲ್ಲದ ಮನಸ್ಸಿನಿಂದ ಆ ಕೆಲಸವನ್ನ ಮಾಡುವಂತೆ ಕಾರ್ಯ ಮಾಡಿ. ಉದಾಹರಣೆ, ಮೋಸೆ ಕೊಲೆ ಮಾಡುವುದು ಅವನಿಗೆ ಇಷ್ಟ ಇರಲಿಲ್ಲ. ಆದರೆ ಅಲ್ಲಿ ನಡೆಯುವಂತ ದೃಷ್ಟಿಯನ್ನ, ಆ ಒಂದು ಕೆಲಸವನ್ನು ನೋಡುವಾಗ ಆತನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಇಸ್ರೇಲ್ ಜನಾಂಗದವರ ಮೇಲೆ ಬಿದ್ದು ಅವನನ್ನು ಹೊಡೆದಾಕ್ತಾನೆ. ಅದು ಅವನಿಗೆ ಸಹಿಸಿಕೊಳ್ಳಕ್ಕಾಗ. ಆತನು ತಕ್ಷಣವೇ ಆ ಫರೋಹನನ್ನ, ಐಗುಪ್ತ್ಯರನ್ನ ಹೊಡೆದು ಸಾಯಿಸ್ಬಿಡ್ತಾನೆ. ಅದು ಕೊಲೆ. ಆದರೆ ಮೋಸೆ ದೇವರ ಲೆಕ್ಕದಲ್ಲಿ ಸಾತ್ವಿಕನು, ನೀತಿವಂತನು ಎಂಬುದಾಗಿ. ದಾವೀದನು ಪಾಪ ಮಾಡ್ತಾನೆ. ಆದರೆ ದಾವೀದನ ವಿಷಯದಲ್ಲಿ ಈತನು ನನಗೆ ಹತ್ತಿರವಾದವನು, ನನ್ನ ಪ್ರಿಯನು ಎಂಬುದಾಗಿ. ಯಾಕೆ? ದೇವರಾದುಕೊಂಡವರ ಮೇಲೆ ವಿಶೇಷವಾಗಿ ಸೈತಾನನು ನಿರಂತರವಾದಂತ ಆಕ್ರಮಣವನ್ನು ಮಾಡ್ತಾನೆ. ಕಾರಣ ಏನಪ್ಪಾ ಅಂತಂದ್ರೆ, ದೇವರಾದುಕೊಂಡವರು ಪಾಪಗಳನ್ನ ಮಾಡಿ ದೇವರ ಮುಂದೆ ಪಾಪಗಳಾಗಿ ನಿಂತು ದೇವರವರ ಅಪರಾಧಗಳಿಂದ ಹೇಳಿ ದೇವರ ಕೈಯಿಂದಲೇ ದೇವರ ನೀತಿಗಾಗಿ ಪ್ರಯಾಸ ಪಟ್ಟವರನ್ನ ನಿತ್ಯ ನರಕಕ್ಕೆ ತಳ್ಳುವಂತ ಕೆಲಸವನ್ನ ಸೈತಾನನು ನಿರಂತರವಾಗಿ ಮಾಡ್ತಾನೆ. ಎಲ್ಲಾ ಕಾಲಕ್ಕೂ, ಎಲ್ಲಾ ಯುಗಕ್ಕೂ, ಎಲ್ಲಾ ಸಮಯದಲ್ಲೂ. ಆ ಕಾಲದಲ್ಲಿ ದೇವರನ್ನ ಪ್ರೀತಿಸಿ ದೇವರಿಗೆ ಭಯಭಕ್ತುಳ್ಳವರಾಗಿ ದೇವರನ್ನ ಅತ್ಯಾಸಕ್ತಿಯಿಂದ ಗೌರವಿಸುವಂತ ಸ್ವಭಾವ ಉಳ್ಳಂತವರನ್ನು ಪಾಪಕ್ಕೆ ಸಿಕ್ಕಿಸುವಂತ ಪ್ರಯತ್ನವನ್ನು ಮಾಡ್ತಾನು. ಯೇಸು ಕ್ರಿಸ್ತನು ಈ ಭೂಮಿ ಮೇಲಿದ್ದಾಗ ಆತನ ಶಿಷ್ಯರೊಳಗೆ ಪೇತ್ರನನ್ನು ಆ ಸ್ಥಳಕ್ಕೆ ತೆಗೆದುಕೊಂಡು ನಿಲ್ಲಿಸಿದ. ಪೇತ್ರನನ್ನ ಜೊತೆಲಿ ಇದ್ದವನು ಸ್ವಾಮಿ ಹೇಳ್ತಾನೆ, 3 ಸಾರಿ ನೀನು ನನ್ನನ್ನ ಅರಿಯನೆಂದು ಹೇಳೋ ತನಕ ಕೋಲಿ ಕೂಗುವುದಿಲ್ಲ. ಸ್ವಾಮಿ ಗೊತ್ತು, ಯಾಕಂದ್ರೆ ಮನುಷ್ಯನ ಪ್ರಕೃತಿಯನ್ನ ಬಲ ಅಂತ ದೇವರು ಮನುಷ್ಯನ ಜೀವಮಾನದಲ್ಲಿ ಏನೇನು ಯಾವಾಗ ಏನೇನು ಆಗ್ತದೆ, ಹಾಗೆ ಸೈತಾನನು ಯಾವ ರೀತಿಯಲ್ಲಿ ಅವರನ್ನ ಇಕ್ಕಟ್ಟಿಗೆ ಸಿಕ್ಕಿಸುವ ಪ್ರಯತ್ನ ಮಾಡ್ತಾನೆ ದೇವರಿಗೆ ಮೊದಲೇ ಗೊತ್ತು. ಮೊದಲೇ ಹೇಳಿರ್ತಾನೆ, ಸೈತಾನನು ನಿಮ್ಮನ್ನ ಮೊರದಲ್ಲಿ ಹಾಕಿ ಕೇರ್ಬೇಕಂದಿದ್ದಾನೆ. ಹುಷಾರಾಗಿ, ಜಾಗೃತಿಯಾಗಿ. ಆ ಸಮಯ ಬರ್ತದೆ, ಆ ಸಮಯದಲ್ಲಿ ಪೇತ್ರನು ಸೋತು ಹೋಗ್ಬಿಡ್ತಾನೆ. ಅವ್ನು ಯಾರು ನನಗೆ ಗೊತ್ತೇ ಇಲ್ಲ ಅಂತ. ಬಲಹೀನತೆ ಮೇಲೆ ಆಕ್ರಮಣ. ದೇವರಿಗಾಗಿ, ಕ್ರಿಸ್ತನಿಗಾಗಿ ಎಷ್ಟೇ ಪ್ರೀತಿಯದಲ್ಲಿ ತುಂಬಿದ್ರು
ಆ ಕ್ಷಣದಲ್ಲಿ ಹಂಗೆ ನಡ್ಕೊಳ್ತಾನೆ. ಬೇಕೆಂದು ಪಾಪ ಮಾಡುವುದಕ್ಕೂ ಒತ್ತಾಯ ಪೂರ್ವಕವಾಗಿ ಪಾಪ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. ದೇವರು ಕನಿಕರವು ದಯೆಯೂ ಉಳ್ಳಂತಹ ದೇವರ ಮಕ್ಕಳು ಅರಿವಿಲ್ಲದೆ ತಿಳಿಯದೆ ಸೈತಾನನ ಮೋಸದ ಯುಕ್ತಿಗೆ ಕುತಂತ್ರಕ್ಕೆ ಒಳಗಾಗುವಾಗ ಈ ದೇಹ ಬಲಹೀನವಾಗಿರುವುದರಿಂದ ತನಗರಿವಿಲ್ಲದೆ ಸೈತಾನನ ಆಕ್ರಮಣಕ್ಕೆ ಒಳಗಾದಾಗ ದಿಕ್ಕು ತಪ್ಪಿ ಪಾಪಗಳನ್ನ ಮಾಡುವಂತ ಪರಿಸ್ಥಿತಿ ಹೋಗ್ತಾರೆ. ದೇವರು ಇದೆಲ್ಲವನ್ನ ಗಮನಿಸುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ದೇವರು ತನ್ನ ವಿಶೇಷವಾದಂತ ಕೃಪೆಯನ್ನ ತನ್ನ ಮಕ್ಕಳಿಗೆ ಕೊಡುವಂತದ್ದಾಗಿದ್ದಾರೆ. ಇಷ್ಟು ಕಾಲ ಪ್ರತಿಯೊಂದು ಕ್ಷಣದಲ್ಲಿಯೂ ಪಾಪದಿಂದ ದೂರವಿದ್ದು ತನ್ನನ್ನ ಪ್ರತ್ಯೇಕಿಸಿಕೊಂಡು ನನಗೋಸ್ಕರ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿದ್ದಂತ ವ್ಯಕ್ತಿ ಅಕಸ್ಮಾತ್ ಆಗಿ ಬಿದ್ದರೆ ಆತನನ್ನ ಮೇಲೆತ್ತಬೇಕು ಹೊರತು ಆತನನ್ನ ಪಾತಾಳಕ್ಕೆ ಬಿಡಬಾರದು. ಅದನ್ನೇ ದಾವೀದನು ಬರೀತಾನೆ, ನೀತಿವಂತನು 7,000 ಬಿದ್ದರೂ ಮತ್ತೆ ಹೇಳುವನು ಎಂಬುದಾಗಿ. ಅದೇ ದೇವರು ಕೊಟ್ಟುವಂತ ಕೃಪೆ. ಆದರೆ ದೇವರು ಈ ಕೃಪೆಯನ್ನ ಎಲ್ಲರಿಗೂ ಕೊಟ್ಟಿದ್ದಾನೆ. ಆದರೆ ಈ ಕೃಪೆ ಸಾರ್ಥಕವಾಗುವುದು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ದೇವರ ಮಕ್ಕಳ ಜೀವಿತದಲ್ಲಿ. ಅವ್ರು ಬೇಕೆಂದು ಪಾಪವನ್ನು ಅಪೇಕ್ಷೆ ಪಟ್ಟು ಹೋಗುವುದಿಲ್ಲ. ಅವಳ ಹಾಗೆ ಹಣ್ಣನ್ನ ನೋಡಿ ತಿನ್ನಲೇಬೇಕು ಅಂತ ಹೋಗುತ್ತೆ. ಶೋಧನೆಗೊಳಗಾಗ ತಕ್ಕೊಂಡು ತಿನ್ನೋದು. ಅವರಿಗೆ ಅರಿವಿಲ್ಲದೆ, ಇಷ್ಟವಿಲ್ಲದೆ, ಬಲಾತ್ಕಾರಕ್ಕೆ ಒಳಗಾಗಿ ತಪ್ಪು ಮಾಡುದು. ಇದು ನಿರಂತರವಾಗಿ ದೇವರನ್ನ ಪ್ರೀತಿಸುವಂತ, ಯಥಾರ್ಥವಾಗಿ ನಡ್ಕೊಳ್ಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ನಡೆಯುವಂತದ್ದಾಗಿದೆ. ಅದಕ್ಕಾಗಿ ಈ ಭೂಮಿ ಮೇಲೆ ತಪ್ಪು ಮಾಡಲಾರದವರು ಒಬ್ಬರೂ ಇಲ್ಲ, ಅದು ಯೇಸು ಕ್ರಿಸ್ತನು ಮಾತ್ರ ಎಂಬುದಾಗಿ ಹೇಳ್ತಾರೆ. ಆದ್ರೆ ಎಲ್ಲರ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ. 32ನೇ ಕೀರ್ತನೆಯಲ್ಲಿ ಮಾತುಗಳನ್ನು 32ನೇ ಕೀರ್ತನೆ ತಿರುಗಿಸಿದ್ರೆ ಅಲ್ಲಿ ಈ ಸತ್ಯವನ್ನ ದಾವೀದನು ನಮಗೆ ತಿಳಿಸ್ತಾರೆ. ಏನಂತ? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿಲ್ಲದಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತದೆ. ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿ, ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದ್ರೋಹವನ್ನು ತಿಳಿಸಿದನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ತನ್ನ ಸ್ವಾಸ್ಥ್ಯದಲ್ಲಿ ಉಳಿದವರಿಗೆ ಇಂತಾದೊಂದು ಉನ್ನತವಾದಂತ ಶ್ರೇಷ್ಠವಾದಂತ ಕೃಪೆಯನ್ನ ದೇವರು ಕೊಟ್ಟಿದ್ದಾನೆ. ಶಕ್ತಿಯನ್ನ ದೇವರು ಒದಗಿಸಿಕೊಡುವ. ಅದೇನಂತಂದ್ರೆ, ತಿಳಿಯೋದು ಎಂದೋ ಒಂದು ದಿನ ಜೀವಮಾನದಲ್ಲಿ ಯಾವತ್ತೂ ಇಷ್ಟವಿಲ್ಲದಂತ ಕಾರ್ಯಗಳು ನಡೆದು ಹೋಗಿ ಪಾಪಗಳಿಗೆ ಕೈ ಹಾಕಿದಾಗ ಆ ಪಾಪಗಳ ನಿಮಿತ್ತ ಆ ಒಂದು ಸಣ್ಣ ತಪ್ಪಿನಾಗಿ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ, ಆ ತಪ್ಪುಗಳು ನಡೆದಾಗ ಆ ಪಾಪದ ನಿಮಿತ್ತ ಪ್ರತಿದಿನವೂ ದೇವರನ್ನ ಪ್ರೀತಿಸುವಂತ ಹೃದಯ ದೇವರ ಮುಂದೆ ಅಂಗಲ ಹಚ್ಚಿ ಕ್ಷಮಾಪಣೆಗಾಗಿ ಬೇಡ್ಕೊಳ್ಳು. ಯಾಕೆ ಸ್ವಾಮಿ ನಮ್ಮ ಪಾಪಗಳನ್ನ ಸಮುದ್ರದ ತಳಕ್ಕೆ ಹಾಕ್ತಾನೆ ಅಂತಂದ್ರೆ, ಆತನ ಮಾರ್ತರು ಪಾಪ ಮಾಡಿದಂತ ನಾವು ಆ ಪಾಪಗಳನ್ನ ನೆನಪಿನಲ್ಲಿಟ್ಟು ಕಾರಣ ಏನು? ಅಯ್ಯೋ, ನನ್ನನ್ನ ಪ್ರೀತಿಸಿದಂತ ನನ್ನಲ್ಲಿ ಇಷ್ಟೊಂದು ಭಯಭಕ್ತಿಯಿಂದ ನಡ್ಕೊಳ್ತಿದ್ದಂತ ನನ್ನ ಜೀವಿತದಲ್ಲಿ ಇಂಥದೊಂದು ತಪ್ಪು ನಡೆದು ಹೋಯ್ತಲ್ಲ, ದೇವರೇ ನನ್ನನ್ನು ಕ್ಷಮಿಸು. ಆ ಒಂದು ಪಾಪಕ್ಕಾಗಿ ಅಂಗಲ ಹಚ್ಚಿ ದಿನನಿತ್ಯವೂ ನಾವು ಕ್ಷಮಾಪಣೆ ಕೇಳುವಂತ
ಕನಿಕರವುಳ್ಳಂತ ದೇವರು ಪಾಪದ ಮೇಲೆ ಪಾಪವನ್ನ ಮಾಡಿ ಪಾಪವನ್ನೇ ಮೃಷ್ಟಾನ್ನ ಭೋಜನವನ್ನಾಗಿಸಿಕೊಂಡು ಜೀವಿಸುವಂತ ದುಷ್ಟತ್ವದಲ್ಲಿ ನಾಶವಾಗುತ್ತಿರುವ ಜನರಿಗೆ ಈ ಮಾತುಗಳನ್ನ ಹೇಳಲ್ಲ. ಮತ್ತೆ ಕೃಪೆಯನ್ನ ಕೊಡುವುದಿಲ್ಲ. ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ಪಾಪಗಳನ್ನ ಬಿಟ್ಟು ಮತ್ತೆ ಪಾಪಕ್ಕೆ ಭಯ ಪಡುತ್ತಾ ದೇವರನ್ನ ಯಥಾರ್ಥವಾಗಿ ಪ್ರೀತಿಸುತ್ತಿರುವಂತ ದೇವರ ಮಕ್ಕಳ ನಡೆ, ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸುವಂತ ದೇವರು ತನ್ನನ್ನ ಪ್ರೀತಿಸಿ ತನಗಾಗಿ ಬದುಕುತ್ತಿರುವಂತವರ ಶ್ರೇಷ್ಠ ಹೋರಾಟವನ್ನ ಗಣನೆಗೆ ತೆಗೆದುಕೊಂಡು ಅವರ ಜೀವಿತದಲ್ಲಿ ಆದಂತ ಎಲ್ಲೋ ಒಂದು ಘಟನೆಗಳನ್ನ ಅರ್ಥ ಬಿಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಮ್ಮ ಅಪರಾಧಗಳನ್ನ ಸಮುದ್ರದ ತಳಕ್ಕೆ ಯೆಶಾಯನ 1:9 ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಅವುಗಳನ್ನ ತೊಳೆದು ನಿಮ್ಮನ್ನ ಹಿಮದ ಹಾಗೆ ಬೆಳ್ಳಗೆ. ಇದು ಯಾರಿಗೆ? ದೇವರನ್ನ ಪ್ರೀತಿಸುವಂತವ್ರಿಗೆ, ದೇವರನ್ನ ಗೌರವಿಸುವಂತವ್ರಿಗೆ, ದೇವರನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುವಂತವ್ರಿಗೆ. ಇವರಿಗೆ ಪಾಪ ಬೇಕಾಗಿಲ್ಲ, ತಪ್ಪು ಮಾಡೋದು ಬೇಕಾಗಿಲ್ಲ. ಆದರೆ ಇವ್ರ ಜೀವಮಾನದಲ್ಲಿ ತಪ್ಪು ಮಾಡುವಂತ ಪ್ರಮೇಯಗಳನ್ನ ಸೈತಾನನ ಉತ್ಪತ್ತಿ ಮಾಡಿ ಅಲ್ಲಿ ತಂದು ನಿಲ್ಲಿಸಿಬಿಡ್ತಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋವರು ಅವರು ಎಂಥ ರೀತಿಯಲ್ಲಿ ಆ ಶೋಧನೆಗಳನ್ನ ಜಯಿಸಿರು. ಅಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದಾಗ ಒಂದು ವೇಳೆ ಏನಾದ್ರೂ ಅವರು ಬೊಂಕಿದ್ರು ಅಲ್ಲ ಗಳಿದಿದ್ರು ಸಹ ದೇವರು ಇದೇ ಸ್ವಭಾವವುಳ್ಳವನಾಗಿ. ಆದ್ರೆ ಪ್ರೈಸ್ ದಿ ಲಾರ್ಡ್ ಅವರು ಹಾಗೆ ಮಾಡಿಲ್ಲ. ದೇವರಿಗಾಗಿ ನಿಲ್ಲಲು ಸಾಧ್ಯ, ಅಂತ ಪರಿಸ್ಥಿತಿಗಳನ್ನು ಎದುರಿಸಲು ಸಾಧ್ಯ, ಕ್ರಿಸ್ತನಿಗಾಗಿ ಅಂತ ಉನ್ನತವಾದಂತ ಶ್ರೇಷ್ಠವಾದಂತ ಜಯವನ್ನ ಪಡೆದುಕೊಳ್ಳಲು ಸಾಧ್ಯ ಅನ್ನೋದನ್ನ ಅವರು ಸಾಬೀತು ಮಾಡಿದ್ರು. ಜೀವಕ್ಕಾಗಿ ಉಳಿಸ್ಕೊಳ್ಳುವುದಕ್ಕಾಗಿ ಅಂತ ಘೋರವಾದಂತ ಕಠೋರವಾದಂತ ಪರಿಸ್ಥಿತಿಯನ್ನ ಅವರ ಮೇಲೆ ತಂದು ನಿಲ್ಲಿಸಿದ್ರು. ಅವರು ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಒಪ್ಪಿಸ್ಕೊಟ್ರೆ ಹೊರತು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಪ ಮಾಡೋದನ್ನ ಮಾಡಿ ಅಂತವರು ಇದ್ದಾರೆ. ಅದನ್ನೇ ಪ್ರಕಟಣೆಯಲ್ಲಿ ಹೇಳ್ತಾನೆ, ಅವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಅವ್ರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಅವರು ಯಥಾರ್ಥವಾಗಿ ನಡೆದುಕೊಂಡ್ರು. ಅದಕ್ಕಾಗಿ ಅವರು ಯೇಸು ಯಜ್ಞದ ಕುರಿಯಾದ ಆತನ ಮದುವೆಯ ಔತಣದಲ್ಲಿ ಅವರು ಸೇರಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಭೂಮಿ ಮೇಲೆ ತಪ್ಪನ್ನೇ ಮಾಡದಂತ ವ್ಯಕ್ತಿಗಳು ಇದ್ದಾರೆ. ಆದರೆ ಕ್ರಿಸ್ತನ ಸೇವೆಯಲ್ಲಿ ಅದೇ ರೀತಿಯಾದಂತ ಪ್ರೀತಿಯನ್ನ ದೇವರ ಮೇಲೆ ಇಟ್ಟುಕೊಂಡು ಬದುಕುವಂತವರು ಕೆಲವು ಸಾರಿ ತಪ್ಪನ್ನು ಮಾಡುವಂತವರಾಗಿದ್ದಾರೆ. ಅಂದ್ರೆ ದೇವರು ಅಂತವರಿಗೆ ಈ ಮಾತುಗಳು, ನಿಮ್ಮ ಅಪರಾಧಗಳನ್ನ ನಾನು ಸಮುದ್ರದ ತಳದಲ್ಲಿ ಹಾಕಿ ಬಿಡುತ್ತೇನೆ, ಅದನ್ನ ಮರೆತು ಬಿಡ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸಾಕ್ಷಿ ನಮಗೆ ಗೊತ್ತು. ಯೋಹಾನನು ಬರೀತಾನೆ ಪತ್ರಿಕೆಯಲ್ಲಿ, ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಹೇಳದೆ ಇದ್ರೆ ಸಾಕು. ದೇವರ ಕೃಪೆಯನ್ನು ಆಧಾರ ಮಾಡಿಕೊಂಡು ನಮ್ಮ ಅಪರಾಧಗಳಿಗೆ ದೇವರಲ್ಲಿ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನು ಹೊಂದಬಹುದು. ಆದರೆ ದೇವರು ಕ್ಷಮಿಸುತ್ತಾನೆಂಬತಕ್ಕಂತ ಭ್ರಮೆಯಿಂದ ಮತ್ತೆ ಮತ್ತೆ ಅದೇ ಪಾಪಗಳನ್ನ ಮುಂದುವರಿಸಿಕೊಂಡು ಹೋಗುವಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತಹ ಶ್ರೇಷ್ಠ ಹೋರಾಟದಲ್ಲಿ ನಾವು ಪಾಲನ್ನು ಹೊಂದಿರುವುದಿಲ್ಲ. ಬದಲಾಗಿ ಸೈತಾನನಿಗೆ ಶರಣಾಗಿ ಸೈತಾನನ ದಾಸೋಹದಲ್ಲಿ ಸಿಕ್ಕಿಕೊಂಡು ಭ್ರಮೆಯಲ್ಲಿ ಬದುಕುವಂತವರು ನಾವಾಗಿದ್ದೇವೆ. ಆದರೆ ಯಾರು ನಿಜವಾಗಿ ಕ್ರಿಸ್ತನಿಗಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಈ ಭೂಮಿ ಮೇಲೆ ಶ್ರೇಷ್ಠವಾದ ಹೋರಾಟವನ್ನ ಮಾಡುತ್ತಾ ಇದ್ದು, ಸೈತಾನನು ಬಲವಂತವಾಗಿ ಅವರನ್ನ ಇಕ್ಕಟ್ಟಿಗೆ
ಸಿಕ್ಕಿಸಿ ಪಾಪಗಳ ಕಾರ್ಯಗಳು ಅವ್ರ ಜೀವನದಲ್ಲಿ ನಡೆದು ಹೋಗುವಂತೆ ಮಾಡುವಾಗ ಸೈತಾನನಿಗೆ ಖುಷಿ ಆಗಬಹುದು ಹೊರತು ಆದ್ರೆ ಅದರಿಂದ ಯಾವ ನಷ್ಟವೂ ಆಗುವುದಿಲ್ಲ. ಬದಲಾಗಿ ಕನಿಕರವುಳ್ಳಂತ ದೇವರು ಹೇಗೆ ಮೋಶೆಯನ್ನ ಕ್ಷಮಿಸಿದ್ರು, ಹೇಗೆ ದಾವೀದನನ್ನ ಕ್ಷಮಿಸಿದ್ರು, ಹೇಗೆ ಪೇತ್ರನನ್ನ ಕ್ಷಮಿಸಿದನು, ಹಾಗೆಯೇ ತನ್ನವನಾಗಿರುವಂತ ತನ್ನ ನೀತಿವಂತನು ನಂಬಿಕೆಯಿಂದ ಬದುಕುವಾಗ ಅವನು 7 ಸಾರಿ ಬಿದ್ದರೂ ಮತ್ತೆ ಎಬ್ಬಿಸಿ ತನ್ನ ನೀತಿಯಲ್ಲಿ ನಡೆಸುವ ಆತನ ಪಾಪಗಳನ್ನ ತನ್ನ ಮೇಲೆ ಹಾಕಿಕೊಳ್ತ. ನ್ಯಾಯ ತೀರ್ಪಿನಲ್ಲಿ ಆಗೋದೇ ಹಾಗೆ. ಆ ಸಮಯದಲ್ಲಿ ಸೈತಾನನು ಪ್ರಶ್ನೆ ಮಾಡ್ತಾನೆ, ಇಲ್ಲ ದೇವರೇ, ಇವನನ್ನ ನಾನೇ ಪ್ರೇರೇಪಣೆ ಮಾಡಿದ್ದೇನೆ, ಇವನು ಪಾಪ ಮಾಡಿದ್ದಾನೆ, ಅದು ನಿನಗೆ ಗೊತ್ತುಂಟು, ನೀನ್ ನೋಡಿದೀಯಾ? ಅವಾಗ ಕ್ರಿಸ್ತನ ಹೇಳ್ತಾನೆ, ನಿಜ ಅವನು ಪಾಪ ಮಾಡಿದ್ದಾನೆ, ಆದ್ರೆ ಆ ಪಾಪಕ್ಕೆ ನೀನು ಕಾರಣ. ಅದಕ್ಕಾಗಿ ಆ ಪಾಪಕ್ಕೆ ಅವನು ಪಶ್ಚಾತ್ತಾಪ ಪಟ್ಟಿದ್ದಾನೆ, ಒಪ್ಕೊಂಡಿದ್ದಾನೆ, ಮತ್ತೆ ಅವನು ಪಾಪ ಮಾಡಿಲ್ಲ. ನನ್ನ ನೀತಿಯ ನಿಮಿತ್ತ ಆತನು ಎಲ್ಲಾ ತ್ಯಾಗವನ್ನ ಮಾಡಿ ನನ್ನನ್ನ ಪ್ರೀತಿಸಿದ್ದಾನೆ. ಆತನು ಒಂದು ವೇಳೆ ಅಪರಾಧ ಮಾಡಿದ್ದಾನೆಂದ್ರೆ ಆತನ ಅಪರಾಧಕ್ಕೆ ಕಲ್ವಾರಿ ಮೇಲೆ ನಾನು ಸತ್ತಿದ್ದೆ. ಆತನ ಅಪರಾಧಕ್ಕೆ ಕಲ್ವಾರಿ ಶಿಲುಬೆ ಮೇಲೆ ನನ್ನ ರಕ್ತವನ್ನು ಸುರಿಸಿದ್ದೇನೆ. ಆತನ ಪಾಪಗಳಿಗೆ ಬದಲಾಗಿ ನಾನು ನನ್ನ ರಕ್ತವನ್ನ ಕ್ರಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿಸುವುದರಿಂದ ದೇವರ ಮಕ್ಕಳಿಗೆ ಸಿಗುವಂತ ಉನ್ನತವಾದಂತ ಪ್ರತಿಫಲ, ಶ್ರೇಷ್ಠವಾದಂತ ಲಾಭ, ಪಾಪಗಳ ಕ್ಷಮಾಪಣೆ. ಪಾಪಗಳು ಕ್ಷಮಿಸಲ್ಪಟ್ಟಾಗ ಮುಂದಿರುವಂತದ್ದೇ ನಿತ್ಯ ಜೀವ. ಯಾವನ ಪಾಪಗಳು ಪರಿಹಾರವಾಗಿದೆಯೋ, ಯಾವನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ಒಂದು ವೇಳೆ ನಾವು ಆ ಲಿಸ್ಟಿನಲ್ಲಿ ಬರಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಯತನೇ, ಆತನ ಸ್ವಾಸ್ಥ್ಯದಲ್ಲಿ ಉಳಿದವರ ಪಾಪಗಳನ್ನ ಮಾತ್ರ ಆತನ ಕ್ಷಮಿಸ್ತಾನೆ. ಆತನ ಸ್ವಾಸ್ಥ್ಯದಲ್ಲಿ ಉಳಿದವರು ಯಾರು? ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಸೈತಾನನ ವಿರುದ್ಧವಾಗಿ ದಿನನಿತ್ಯವೂ ಹೋರಾಟ ಮಾಡುತ್ತಿರುವಂತ ಆಟ. ಅದರಲ್ಲಿ ಕೆಲವೊಬ್ಬರ ಬಾಯಲ್ಲಿ ಸುಳ್ಳು ಸಿಕ್ಕಲ್ಲ, ಪಾಪ ಮಾಡಲ್ಲ, ದೃಢವಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ನಿಂತ್ಕೊಳ್ತಾರೆ. ಆದ್ರೆ ಕೆಲವೊಬ್ಬರು ಬಿದ್ದು ಹೋಗ್ತಾರೆ. ಅಂತ ಸಮಯದಲ್ಲಿ ತಾನೇ ದೇವರು ತನ್ನ ಕೃಪೆಯನ್ನ ಆಧಾರ ಆತನ ಪರಿಪೂರ್ಣವಾದಂತ ಪ್ರೀತಿಯನ್ನ ತೋರಿಸ್ತಾನೆ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸದೆ, ದಂಡಿಸದೆ, ತನ್ನ ಪ್ರೀತಿಯ ಕರಗಳಿಂದ ನಮ್ಮನ್ನ ಎತ್ತುಕೊಂಡು ಮತ್ತೆ ತನ್ನ ನೀತಿಯ ಮಾರ್ಗದಲ್ಲಿ ನಡೆಯುವ ಹಾಗೆ ತನ್ನ ಆತ್ಮನ ಬಲವನ್ನು, ಪರಲೋಕದ ಶಕ್ತಿಯನ್ನು ನಮಗೆ ಕೊಟ್ಟು ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನ ತೊಳೆದು ತನ್ನ ನೀತಿಗನುಸಾರವಾಗಿ ಜೀವಿಸಲು ಬೇಕಾದಂತ ಆತ್ಮೀಯ ಬಲವನ್ನು ನಮಗೆ ಕೊಡು. ಇದು ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳಿಗೆ ದೇವರ ಸನ್ನಿಧಾನದಲ್ಲಿ ಕೊಡಲ್ಪಡುವಂತ ಉನ್ನತವಾದ ಉಚಿತಾರ್ಥವಾದ ವರ. ಈ ಬೆಳಿಗ್ಗೆ ದೇವರ ಮಕ್ಕಳಾದಂತ ನಾವು ಅನೇಕ ಸಾರಿ ಪ್ರಶ್ನೆ ಬರ್ತದೆ, ಅಯ್ಯೋ ಸ್ವಾಮಿ, ಒಂದು ದಿವಸ ಹೀಗೆ ಆಗೋಯ್ತು, ಏನ್ ಮಾಡ್ಬೇಕು? ಆ ಪಾಪಗಳು ನಮಗೆ ಎದುರಾಗೋದಾಗ ನಿಂತ್ಕೋಬಹುದು. ದೇವರ ವಾಕ್ಯದಲ್ಲಿ ಸ್ವಾಮಿ ನಮ್ಮನ್ನು ಎಚ್ಚರಿಸ್ತಾನೆ, ನಮಗೆ ತಿಳಿಸ್ತಾನೆ. ಯೆಹೋವನು ಕನಿಕರವು, ದಯೆಯು, ಕೃಪೆಯು ಉಳ್ಳಂತಹ ದೇವರು. ಆತನು ನಿತ್ಯವೂ ಕೋಪಿಸುವವನಲ್ಲ, ನಿತ್ಯವೂ ಅಪರಾಧಗಳಿಗೆ ತಕ್ಕಂತೆ ದಂಡಿಸುವ. ತನ್ನಲ್ಲಿ ಪಶ್ಚಾತ್ತಾಪ ಪಟ್ಟು ಆತನ ಕೃಪೆಯನ್ನ ನಿರೀಕ್ಷಿಸುವಂತ ತನ್ನ ಭಕ್ತರಲ್ಲಿ ಆತನು ಸಂತೋಷಿಸ್ತಾನೆ, ಉಲ್ಲಾಸಿಸ್ತಾನೆ. ಅವರ ಪಾಪಗಳನ್ನ ಕ್ಷಮಿಸಿಬಿಡುವುದಕ್ಕೆ ಅವನು ಇಷ್ಟವುಳ್ಳವನಾಗಿದ್ದಾನೆ. ನಮ್ಮ ಪಾಪಗಳನ್ನ ಸಮುದ್ರದ ತಳಕ್ಕೆ ಹಾಕಿ ಮುಚ್ಚಿಬಿಡ್ತೇನೆ, ಅದನ್ನ ಇನ್ನೆಂದಿಗೂ ನನ್ನ ನೆನಪಿಗೆ ತರುವುದಿಲ್ಲ ಎಂದಾಗಿ. ಆದ್ರೆ ನಾವು ಮಾತ್ರ ಬರೀಬಾರ್ದು. ನಾವು ಮಾರಿದ್ರೆ ಮತ್ತೆ ಸೈತಾನ ನಮ್ಮನ್ನ ಅದೇ ಪಾಪದಲ್ಲಿ ಸಿಕ್ಕಿಸ್ತಾನೆ. ಆಮೇಲೆ ಆ ಪಾಪಗಳು ಪರಿಹಾರ ಆಗೋದಕ್ಕೆ ಕಾರಣ ಆಗುದಿಲ್ಲ, ಬದಲಾಗಿ ಸೈತಾನ செய்யும். ನಾವು ಯಾವುದೇ ತಪ್ಪನ್ನ ಮಾಡಿದ್ರು ಅದನ್ನ ನೆನಪಿನಲ್ಲಿಟ್ಟುಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಡಲೇಬೇಕಾಗ್ತದೆ. ಒಂದು ವೇಳೆ ಅದು ನಮ್ಮ ನೆನಪಿನಲ್ಲಿ ಅಳಿದು ಹೋದ್ರೆ
ಮತ್ತೆ ಪಾಪ ಮಾಡುವಂತ ಅವಕಾಶಗಳು 100% ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ದೇವರ ಮಕ್ಕಳಾದ ನಮ್ಮನ್ನ ಎಚ್ಚರಿಸ್ತಾರೆ. ನಾನು ಪೂರ್ಣ ಪ್ರೀತಿಯುಳ್ಳವನು, ಕನಿಕರವು ದಯೆಯುಳ್ಳವನು, ನಮ್ಮ ಅಪರಾಧಗಳನ್ನ ಮಾಡ್ತೇವೆ. ಆದ್ರೆ ನಮ್ಮ ಪಾಲಿಗಿರ್ತಕ್ಕಂಥದ್ದು ನಾವು ಮಾಡಿದ ತಪ್ಪುಗಳನ್ನ ಮರಿಬಾರ್ದು. ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು, ಅದನ್ನ ಒಪ್ಕೋಬೇಕು, ದೇವರ ಮುಂದೆ ಅರಿಕೆ ಮಾಡಬೇಕು, ಮತ್ತು ಅವುಗಳನ್ನ ನಮ್ಮ ಎದುರುಗಡೆ ಇಟ್ಕೋಬೇಕು. ತಪ್ಪಿದ ಹೆಜ್ಜೆಗಳು ನಮಗೆ ಗೊತ್ತಿದ್ರೆ ಮಾತ್ರ ಆ ಸ್ಥಳಕ್ಕೆ ಬಂದಾಗ ಮತ್ತೆ ನಾವು ಬಹಳ ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡ್ತೇವೆ. ಸೈತಾನನ ಎಂತ ಕುತಂತ್ರಗಳಿದ್ರೂ ಸಹ ಅಲ್ಲಿ ನಾವು ಎಚ್ಚರವಾಗುತ್ತೇವೆ, ಸಿಕ್ಕೋದಿಲ್ಲ, ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು. ಆದರೆ ಅದಕ್ಕೆ ಬದಲಾಗಿ ಮೊಣಕಾಲೂರಿ ಪ್ರಾರ್ಥನೆ, ಸ್ವಾಮಿ ಇಂಥ ಪರಿಸ್ಥಿತಿಗಳು ಎದುರಾಗುವಾಗ, ಇಂಥ ಪರಿಸ್ಥಿತಿಯಲ್ಲಿ ನಾನಿರುವಾಗ, ಇಂಥ ಅಪಾಯ ವಿಪತ್ತುಗಳು ಪಾಪದ ಕಾರ್ಯಗಳು ನಮ್ಮ ಎದುರಿಗೆ ಬರುವಾಗ, ದೇವರೇ ಇಂಥ ಜನರ ಮಧ್ಯದಲ್ಲಿ ನಾನಿದ್ದೆ, ನನ್ನನ್ನ ನನ್ನ ಕುಟುಂಬ ಮಕ್ಕಳನ್ನು ಕಾಪಾಡು, ಇಂಥ ಪಾಪದ ಬಲೆಯಿಂದ ತಪ್ಪಿಸು, ದುಷ್ಟತ್ವದಲ್ಲಿ ಬದುಕುತ್ತಿರುವ, ಲೋಕದಲ್ಲಿ ಜೀವಿಸುತ್ತಿರುವ ನಮ್ಮನ್ನ ದುಷ್ಟತ್ವದ ಬಂಧನದಿಂದ ಬಿಡುಗಡೆ ಮಾಡ, ನಿನ್ನ ನೀತಿಗನುಸಾರವಾಗಿ ನಿನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನಿನ್ನ ನೀತಿಯಲ್ಲಿ ನಡೆಸು, ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಲೇಬೇಕಾದ ಶಕ್ತಿಯನ್ನು ಎಚ್ಚರವಾಗಿ ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಪ್ರತಿದಿನ ಬೆಳಗನ ನಮಗೆ ಕೊಡುವಂತಲ್ಲ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಹೊಂದಿ ನೀತಿಯನ್ನು ಅನುಸರಿಸಲು, ನಿತ್ಯ ಜೀವಕ್ಕೆ ಬೇಕಾದಂತಹ ಆತ್ಮನ ಬಲವನ್ನು ಹೊಂದಲು ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತಹ ಈ ಕಾರ್ಯಕ್ರಮದ ಮುಖಾಂತರವಾಗಿ ಶ್ರೇಷ್ಠವಾದ ಹೋರಾಟದೊಡನೆ ದೇವರ ಸನ್ನಿಧಾನದಿಂದ ಹೊಂದಿದವರಾಗಿ ನೀತಿವಂತರಾಗಿ ಬದುಕುವಂತ ಅವಕಾಶವನ್ನು ಸ್ವಾಮಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರತಿದಿನ ದೇವರು ಕೊಡುವಂತ ಈ ಕೃಪೆಯನ್ನ ಹೊಂದಿದವರಾಗಿ ಮತ್ತೆ ನಾವು ಪಾಪದಲ್ಲಿ ಸಿಕ್ಕಿ ಬೀಳದಂತೆ ದೇವರ ಕೃಪೆಯನ್ನ ಆಧಾರ ಮಾಡಿಕೊಂಡು ಆತನ ಸನ್ನಿಧಾನದಲ್ಲಿ ಆತನ ಪವಿತ್ರಾತ್ಮನ ಬಲವನ್ನು ಆಶ್ರಯಿಸಿದವರಾಗಿ ನೀತಿವಂತರಾಗಿ ಬದುಕುವ ಹಾಗೆ, ನಿತ್ಯ ಜೀವಕ್ಕೆ ಬಾಧ್ಯರಾಗುವ ಹಾಗೆ ಕರ್ತನು ತನ್ನ ಎಲ್ಲಾ ಪ್ರಿಯರನ್ನ ತನ್ನ ಸ್ವಾಸ್ಥ್ಯದಲ್ಲಿ ಉಳಿದಂತ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಸೈತಾನನ ಜೊತೆಯಲ್ಲಿ ಯುದ್ಧಕ್ಕೆ ನಿಂತಿರುವಂತ ಮಕ್ಕಳ ಪಾಪದ ಬಲೆಯಿಂದ ತಪ್ಪಿಸಿ ನೀತಿಯ ಜೀವಿತದಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕೆ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆ. ಅದಕ್ಕಾಗಿ ದೇವರ ಮಕ್ಕಳಿಗಾಗಿ, ದೇವರ ಸಭೆಗಾಗಿ, ದೇವರ ಸಭೆಯಲ್ಲಿರ್ತಕ್ಕಂಥ ಇಂಥ ಶ್ರೇಷ್ಠವಾದ ಹೋರಾಟವನ್ನು ಮಾಡುತ್ತಿರುವಂತ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಇವತ್ತು ಪ್ರೇಮ ಸಾರ್ ಅವರ ಕುಟುಂಬದಲ್ಲಿ ಆಗಿರುವಂತಹ ಒಂದು ಕಹಿ ಅನುಭವವನ್ನು ಬಲ್ಲಂತ ದೇವರಾಗಿದ್ದೀವಿ. ಅವರ ಸಂಬಂಧಿಕರು ರಾಧಮ್ಮ ಅವರು ತೀರ್ಕೊಂಡಿದ್ದಾರೆ, ಅಸ್ವಸ್ಥರಾಗಿ. ಆ ಕುಟುಂಬ ದುಃಖದಲ್ಲಿದೆ. ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನ ಮೇಲೆತ್ತಲಿ, ಅವರಿಗೆ ಸಮಾಧಾನ ಕೊಡಿ. ಹಾಗೆ ಕೇರಳ ಮತ್ತು ಹಿಮಾಚಲ ಪ್ರದೇಶಗಳ ಗುಡ್ಡ ಕುಸಿತಗಳಿಂದ ಅನೇಕ ಊರುಗೂರಿ ನಾಶ ಆಗ್ಬಿಟ್ಟು ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ. ಎಷ್ಟೋ ಜನರು ಮಣ್ಣಲ್ಲಿ ಹೂತು ಹೋಗಿದ್ದಾರೆ, ಸಿಕ್ಕಿ. ಇಂಥ ಪರಿಸ್ಥಿತಿಗಳನ್ನ ದೇವರು ಹತೋಟಿಲಿ ಇಟ್ಕೊಳ್ಳಬೇಕು. ಇದು ಪಾಪಕ್ಕೆ ಸಿಗುವಂತ ಒಂದು ಪ್ರತಿಫಲಗಳಾದ್ರೂ ಮುಂದಿನ ಜನಾಂಗಕ್ಕೆ ಇದೊಂದು ಎಚ್ಚರಿಕೆಯ ಜೀವಿತವಾಗಲಿ. ವಿಶೇಷವಾಗಿ ಪ್ರವಾಸಿ ತಾಣಗಳಲ್ಲಿ ದೇವರು ಕೋಪ ಉಳ್ಳವನಾಗ್ತಾನೆ. ಕಾರಣ ಇಷ್ಟೇ, ಶ್ರೀಮಂತರು ಅಲ್ಲಿ ಬಂದು ತಮ್ಮ ಶ್ರೀಮಂತಿಕೆಯನ್ನ ದೇವರಿಗೆ ವಿರುದ್ಧವಾದ ಪಾಪದ ಕಾರ್ಯಗಳಲ್ಲಿ ಕಳೆಯುವುದಕ್ಕೆ ಉಪಯೋಗಿಸ್ತಾರೆ. ಆ ಕಾರಣದಿಂದಲೇ ಇಂಥ ಪರಿಸ್ಥಿತಿಗಳನ್ನ ಅಲ್ಲಿ ಬಂದು ಹೋಗ್ತಕ್ಕಂಥವರನ್ನ ಇಂಥ ಶಿಕ್ಷೆಗೆ ಒಳಪಡಿಸಬೇಕಾಗ್ತದೆ. ದೇವರು ಕರುಣೆಯುಳ್ಳವನಾಗಿ ಅಂಥವರನ್ನು ಕರುಣಿಸಿ, ಕಟಾಕ್ಷಿಸಿ, ಕೇಡಿನಿಂದ ತಪ್ಪಿಸಿ ತನ್ನ ಕೃಪೆಯನ್ನ ಆಶ್ರಯಿಸಿಕೊಂಡು ಬದುಕುವಂತ ಒಂದು ಅವಕಾಶವನ್ನು ದೇವರು ಕೊಡ್ಲಿ. ಅದಕ್ಕಾಗಿ ಇಂಥ ಶಿಕ್ಷೆ ಸಿಗುವ ಮುನ್ನವೇ ಸುವಾರ್ತೆಯ ಅವ್ರ ಮನೆಯ ಬಾಗಿಲನ್ನ ತಟ್ಟುವಂತೆ, ಹೃದಯದ ಬಾಗಿಲನ್ನ ತಟ್ಟುವಂತೆ, ದೇವರ ಸತ್ಯದ ಸುವಾರ್ತೆ ಸಾರಲ್ಪಡುವಂತೆ ದೇವರು ಕಾರ್ಯ ಮಾಡಲಿ. ಇಂಥ ಅಪಾಯ ಅಪಘಾತಗಳಿಂದ ಜನರು ತಪ್ಪಿಸಿಕೊಂಡವರಾಗಿ ದೇವರ ಕೃಪೆಯಿಂದ ಸಿಗುವಂತ ಪಾಪದ ಪರಿಹಾರವನ್ನು ಹೊಂದಿ ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಬದುಕುವಂತ ಮತ್ತಷ್ಟು ಜೀವಿತದ
ದಿನಗಳನ್ನ ಅವ್ರು ಕಂಡುಕೊಳ್ಳುವಂತ ಕೃಪೆನ ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಇವತ್ತು ಪ್ರಾರ್ಥನೆಗಾಗಿ ಓಕೆ ಸಹೋದರಿ ಆನಿ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕು ಅಂತ ಕೇಳ್ಕೊಳ್ತಾರೆ. Uncle, let's pray. Our most gracious, loving Heavenly Father, thank you, Lord, for this wonderful blessings that you have done to us. Thank you, Lord, for waking each and every one of your children this morning to come before thy presence, to thank you, to praise you, and to be grateful for every blessings that you have done in our life, Father. Precious Lord, we pray for Uncle Premnath and family, Lord, as they've lost their loved one. Dear God, only you can give life. We are grateful that you gave us life. Thank you for all the memories that we shared together. Yes, Lord, let that family, they have a good memory with a family member, Lord Jesus. Thank you for all the memory that they shared together. Thank you for every blessing they shared together, Father. We know that they have to say goodbye, even though they're all sad, and know that this is the part of your plan, Lord. We pray for their soul. Keep them in your blossom, Father. Forgive them all their sins and grant them the gift of your salvation through your Son, Jesus Christ, Father. Let them know that they will, Auntie Radhama would be remembered forever, Lord Jesus. We commit the rest of all Uncle and his family unto your wounded hands, Father. Keep them protected from all evil. Thank you for giving them the strength and go through this, Father. Thank you, Lord Jesus. Praise you, Father. Holy Spirit, Lord Jesus, hold them close to you and strengthen them, Father. I know, Father, it's so hard to lose someone you love in the family, but you're the one who will strengthen them, give them the courage, give them to be strong and courageous, Father. Thank you. Bless each and every family members of Premnath Uncle family, Lord. Guide them, protect them, and console them through your wounded hands. Thank you and praise you, Father. Thank you, Lord, once again. Thank you, Lord. Praise you, Father. Thank you, Jesus. Thank you, Father in heaven. Lord, I pray for Kerala this moment. There's so much of flood which is happening there, Father in heaven. Lord, you are their strength. You are everything that is. We place them to thy precious wounded feet, Father in heaven. They need your mercy, Father. Forgive them, Lord, if they've caused you pain after pain, Lord Jesus. Bless every children, bless every older ones, young ones who's got caught in that landslide, Lord Jesus. Father, you are a rescuer. You have given your angels charge over them to protect them, to safeguard them under thy feathers, Lord. There's so many animals, there's so many little ones, the elder ones, older ones. They have passed away, they have vanished. They have just gone buried underneath, Lord Jesus. Father, only you can take care of them. Remove them from the sand, Lord. Be with them and guide them and strengthen them, precious Lord. Because all things are only possible through you, Lord. There's so many families have lost their loved ones, Lord, Father. Hear their cry, Lord. Hear their prayer, Lord Jesus. Help them they're all surrendered to them, to thyself, Lord. Guide them and bless them and strengthen them, Lord. This is so painful to see what's happened to that state, Lord Jesus. Only you can help them. Guide them, oh Father. I pray for all the people who are rescuing the other children, Lord. Be with all the people there who are rescuing them. Strengthen them. Guide them and bless them, oh Father. Let your mighty strong hands lead them according to thine will and thine plan, Father. Thank you, Lord Jesus. Thank you, Father. Thank you. We praise you, Lord Jesus. Help them, oh Father. Thank you, Lord. Pour out your love. We pray for all the communities across the states, Father.
affected displaces and those who have lost their homes and there's no power, there's no water to drink. We pray for your comfort and for your help, Lord Jesus, for those working tirelessly to provide households with supports, Father. We pray for all of them. Be with them, guide them, and bless them, Lord Jesus. We submit all the children under thy precious wounded feet. Comfort them and relieve them in their needs, O Father. Give them patience in their suffering and hardship, Lord. Help them to get more close to thee, Lord Jesus. They're suffering without food, water, and clothes. Lord, you are our everything, Jesus. You promised to all the creation of that state and all the earth that you will guide them and bless them and protect them under thy feathers, Lord. Thank you, Father in heaven. Praise you, Lord Jesus, that you're going to do wonders. We pray that your hands of safety and guidance upon all the victims and the religion that floods conditions, Father, the landslides, Father in heaven, Lord, and keep them safe, Father. Don't let the sand or water or flood water steal their lives, Lord Jesus. Drive back the flood, drive back the landslide, and protect their homes as well as the precious animals that you have created. Thank you and praise you, Father. I pray for each and every children of yours who bow down here. I pray for Uncle David. Touch your mighty hand upon him, guide him and bless him and his family abundantly, Father. Remove all the worries, the pain, the sorrows, the struggles, Lord Jesus, because we believe in you that everything has its time, that you will help them. The right time comes. Thank you and praise you, Father. Pray for Uncle Raju for the wonderful message, Lord. Thank you, Jesus. Help us to fear the word of God. Help us to follow your words and your commandments so that we may put them into practice, Lord Jesus. Yes, Father, we have committed sin after sin, mistakes after mistakes, many sins and many mistakes. We have forgotten. We are so blind in our sins, Lord Jesus. But cleanse us, open the door of our heart, help us to remember, help us remind us the sins so that we may come before their presence to repent ourselves and give a great change in our life. Pray for Uncle Lokesh, bless him and his family abundantly, Father. You know the desire of his heart, you know what he's longing for. Thank you and praise you, Lord, that you're going to answer his prayer. You're going to fulfill his desire of his heart. Thank you and praise you, Lord. I pray for each and every pray for Auntie Evelyn. Thank you, Lord. Be with her, guide her, and bless her and family abundantly, Lord Jesus. Pray for each and every member who have not attended today, Lord. Bless them and their families abundantly. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೇನ್. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಒಂದು ಸಣ್ಣ ಮಂದಿ ಆಗಿ ಸ್ವಾಮಿ, ನಾನಾ ಭಾಗಗಳಿಂದ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ಒಟ್ಟಾಗಿ ಸೇರಿಸಿದೆ. ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳನ್ನ ನೀನು ಗಮನಿಸುವವನಾಗಿ, ನಿನ್ನ ಮಕ್ಕಳ ಹಿತಕ್ಕಾಗಿ, ನಿನ್ನ ಸಭೆ ಹಿತಕ್ಕಾಗಿ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಲು ಹೋರಾಟ ಮಾಡುತ್ತಿರುವ ಪ್ರತಿಯೊಬ್ಬ ದೇವ ಜನರಿಗಾಗಿ ಸ್ವಾಮಿ ಈ ಕೊನೆ ಕಾಲದಲ್ಲಿ ಪ್ರಾರ್ಥಿಸುವಂತ ಅವಕಾಶವನ್ನ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನ, ಅವರ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬವನ್ನು ನೀನು ಆಶೀರ್ವದಿಸು. ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಂಡು ಇತರರಿಗೆ ಪ್ರಾರ್ಥಿಸುವಂತ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಿ. ಈ ಉನ್ನತವಾದ ಕೃಪೆಯಲ್ಲಿ ನಮ್ಮನ್ನ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನೊಗವನ್ನ ಹೊರುವಂತ ಭಾಗ್ಯವನ್ನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೀ ಸ್ವಾಮಿ. ಇದು ಎಲ್ಲರಿಗೂ ಸಿಗುವಂತ ಕೃಪೆಯಲ್ಲ ಸ್ವಾಮಿ. ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇಂಥ ಅವಕಾಶಗಳು ಸಿಗುವುದುಂಟು. ಅಂತವರ ಗುಂಪಿನಲ್ಲಿ ನೀನು ನಮ್ಮನ್ನ ಎಣಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಅಪರಾಧಗಳನ್ನ ಕ್ಷಮಿಸಿ, ನಮ್ಮ ಪಾಪಗಳನ್ನ ಮನ್ನಿಸಿ, ನಾವು ನಿನಗೆ ಪ್ರಿಯರು ಸ್ವಾಮಿ. ನಿನ್ನ
ಮಕ್ಕಳು ನಿನ್ನ ಕೃಪೆಗೆ ಪಾತ್ರರಾದಂತ ನಿನ್ನ ವಿಶೇಷವಾದಂತ ಜನಾಂಗವೂ ಆಗಿ ನಮ್ಮನ್ನು ಅಂಗೀಕಾರ ಮಾಡಿಕೊಂಡಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ. ತಿಳಿದು ತಿಳಿಯೋದು ನಮ್ಮ ಎಲ್ಲಾ ತಪ್ಪು ಅಪರಾಧಗಳನ್ನ ಕ್ಷಮಿಸಿ ಬಿಡು ಸ್ವಾಮಿ. ನಮ್ಮ ಅಪರಾಧಗಳನ್ನ ಮನ್ನಿಸು. ನೀನು ವಾಗ್ದಾನ ಮಾಡಿರುವ ಹಾಗೆ ಸ್ವಾಮಿ, ನಮ್ಮ ಅಪರಾಧಗಳೆಲ್ಲವನ್ನ ಸಂಪೂರ್ಣವಾಗಿ ಸಮುದ್ರದ ತಳಕ್ಕೆ ಹಾಕಿ ಮರೆತು ಬಿಡು. ಮತ್ತು ನಿನ್ನ ಕೃಪೆಯಿಂದ ಸ್ವಾಮಿ ನಾವು ಮತ್ತೆ ಪಾಪದಲ್ಲಿ ಬೀಳಬಾರದು. ನಿನ್ನ ಆತ್ಮನು ಸ್ವಾಮಿ ಸದಾ ಕಾಲವು ನಮ್ಮನ್ನು ಎಚ್ಚರವಾಗಿಟ್ಟು ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸಿ ನಿನ್ನ ನೀತಿಗನುಸಾರವಾಗಿ ಜೀವಿಸಲು ಬೇಕಾದಂತ ಸಾಮರ್ಥ್ಯವನ್ನ ತೆಗೆದು ಸೈತಾನನ ಆಕ್ರಮಣಗಳಿಂದ, ಶೋಧನೆಗಳಿಂದ, ಅಪಾಯಗಳಿಂದ, ಕೇಡಿನಿಂದ, ಗಂಡಾಂತರಗಳಿಂದ, ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಿಂದ ನಿನ್ನ ಮಕ್ಕಳನ್ನ ತಪ್ಪಿಸಿ ಕಾಪಾಡು. ಪರಿಶುದ್ಧವಾದ ನಿನ್ನ ಕೃಪಾಹಸ್ತದಲ್ಲಿ ಪರಾಮರಿಸು. ನಿನ್ನ ಭಯ ಭಕ್ತಿಯಲ್ಲಿ ನಡೆಸು. ನೀತಿ ಆಶೀರ್ವಾದಗಳಿಂದ ತುಂಬಿಸು. ಪರಲೋಕದ ದ್ವಾರಗಳನ್ನ ತೆರೆದು ಸ್ಥಳ ಹಿಡಿಯಲಾದಷ್ಟು ಸ್ವರಗಳನ್ನ ಸುರಿಸಿ ತುಂಬಿ ತುಳುಕುವಂತೆ ಸಮೃದ್ಧಿಯನ್ನು ಉಂಟು ಮಾಡಿ ನಿನ್ನಲ್ಲಿ ಭಯಭಕ್ತಿಯುಳ್ಳ ಜನರು ಈ ಲೋಕಕ್ಕೆ ದೃಷ್ಟಾಂತವಾಗಿ ಜೀವಿಸುವಂತೆ ಕೃಪೆ ತೋರಿಸುವ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದು ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದಲು ಪ್ರಯಾಸ ಪಡುವಂತ ಪ್ರತಿಯೊಂದು ಕುಟುಂಬವನ್ನು ಆಶ್ವಾಸು. ಪ್ರತಿಯೊಂದು ವ್ಯಕ್ತಿಯನ್ನು ನಿನ್ನ ಆಶ್ವಾಸು ಸ್ವಾಮಿ. ಈ ಕೊನೆ ಕಾಲದಲ್ಲಿ ಅದಕ್ಕಾಗಿ ಶ್ರೇಷ್ಠ ಹೋರಾಟ ಮಾಡಬೇಕಾಗಿ ನಿನ್ನನ್ನು ಆರಾಧಿಸಲು ಸ್ವಾಮಿ. ಅಂತ ಆರಾಧನೆಯಲ್ಲಿ ಅನೇಕ ಮಕ್ಕಳು ಸೇರ್ಲಿಕ್ಕಾಗದೆ ಕಷ್ಟಪಡ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ಕಾಯಿಲೆಯಲ್ಲಿದ್ದಾರೆ, ಬಾಧೆಗಳಲ್ಲಿದ್ದಾರೆ, ಬಂಧನಗಳಲ್ಲಿದ್ದಾರೆ. ಅವರಿಗೆ ಬಿಡುಗಡೆ ಕೊಡು, ಅವರಿಗೆ ಸಮಾಧಾನ ಕೊಡು, ಅವರ ಕೊರತೆಗಳು ನೀಗಿಸು, ಮುಟ್ಟಿ ಸ್ವಸ್ಥಪಡಿಸು. ಅವರ ಕಾಲುಗಳನ್ನ ಜಿಂಕೆಗಳಂತೆ ಸ್ವಾಮಿ ಚುರುಕುಗೊಳಿಸು. ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಅಡ್ಡ ಬಿದ್ದು ಆರಾಧಿಸುವಂತೆ ಕುಟುಂಬ ಮಕ್ಕಳೊಳಗೇನೆ ಸ್ವಾಮಿ ನಾನು ನನ್ನ ಕುಟುಂಬದವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ನಿನ್ನ ಆಲಯದಲ್ಲಿ ಬಂದು ನಿನಗೆ ಸಾಕ್ಷಿ ಕೊಡುವಂತೆ ಕಾರ್ಯ ಮಾಡಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ಈ ಲೋಕದಲ್ಲಿ ಈ ಹೊತ್ತು ನಿನ್ನ ಆಲಯದಲ್ಲಿ ಬಂದು ಸೇರುವಂತ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು. ಬರ್ಲಿಕ್ಕಾಗದಂತ ಮಕ್ಕಳನ್ನ ನಿನ್ನ ಸನ್ನಿಧಾನಕ್ಕೆ ಬರ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು. ಕೇಡಿನಿಂದ ತಪ್ಪಿಸಿ ಕಾಪಾಡು. ದುಷ್ಟ ಸೈತಾನನ ಕುತಂತ್ರದ ಮೋಸದ ಜಾಲದ ಬಲೆಗಳಿಂದ ತಪ್ಪಿಸಿ ನೀತಿಯ ದೂತರನ್ನ ಕಾವಲಿರಿಸಿ ನೀತಿಯ ಸೇವೆಯಲ್ಲಿ ನಿನ್ನ ಮಕ್ಕಳನ್ನ ಅಭಿವೃದ್ಧಿಪಡಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವ್ರಿಗೂ ಸಹ ಪ್ರಾರ್ಥನೆ. ಅವ್ರ ಕುಟುಂಬದಲ್ಲಾಗಿರುವಂತ ಸ್ವಾಮಿ ತೊಂದರೆಯನ್ನು ಬಲಂತ ದೇವರಾಗಿ ಹಿರಿಯರಾದಂತ ರಾಧಮ್ಮ ಅವರು ಅಶನಿಗಿದ್ದಾರೆ. ಅವ್ರ ಕುಟುಂಬ ದುಃಖದಲ್ಲಿದೆ ಸ್ವಾಮಿ. ಅವರಿಗೆ ಸಮಾಧಾನ ಕೊಡು, ಸಾಂತ್ವನ ಮಾಡು, ದುಃಖವನ್ನ ಭರಿಸುವಂತ ಶಕ್ತಿ ಕೊಡು. ಅವ್ರ ಕುಟುಂಬದಲ್ಲಿ ನೆಮ್ಮದಿ ಕೊಡು, ತೃಪ್ತಿ ಕೊಡು. ಮುಂದೆ ಕಾಲಗಳಲ್ಲಿ ಅವರೆಲ್ಲರನ್ನ ಬಲಪಡಿಸು, ಚೈತನ್ಯ ಪಡಿಸು, ಸುಲಲಿತಗೊಳಿಸಿ ಮತ್ತೆ ಅವರು ವಾಸ್ತವ ಸ್ಥಿತಿಗೆ ಬಂದು ಸಮಾಧಾನದಿಂದ ನಿನ್ನನ್ನು ಕೊಂಡಾಡುವಂತ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ವಿಶೇಷವಾಗಿ ಕರ್ತನೆ ಕೇರಳ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಗುಡ್ಡ ಕುಸಿತದಿಂದ ಆಗಿರುವಂತ ಸ್ವಾಮಿ ಅಪಾಯವನ್ನು ಬಲ್ಲಂತ ದೇವರಾಗಿದೆ. ಅನೇಕ ಹೆಣ್ಣುಗಳು ಕೆಸರಿನಲ್ಲಿ ಹೂತು ಹೋಗುವೆ ಸ್ವಾಮಿ. ಅವರನ್ನ ಮೇಲೆತ್ತಕ್ಕಾಗದಂತ ಪರಿಸ್ಥಿತಿಯಲ್ಲಿ ಸ್ವಾಮಿ. ಅಂತ ಘೋರವಾದ ಘಟನೆ ಎಲ್ಲಾ ದೇಶಗಳಲ್ಲಿ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡುವಂತರಾಗಿದೆ. ಕಾರಣ ನಮ್ಮ ದೇಶವು ನಿನ್ನ ಕೃಪೆಯ ಸಿಂಹಾಸನದ ಬಳಿಗೆ ಸುವಾರ್ತೆಯ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ಸ್ವಾಮಿ. ಜನರು ದುಷ್ಟತ್ವದಲ್ಲಿ ಆನಂದಿಸುತ್ತಾ ಸ್ವಾಮಿ ನೀನು ಕೊಟ್ಟುವಂತ ಸ್ವಾಸ್ಥ್ಯವನ್ನ ಪಾಪದ ಕಾರ್ಯಗಳಿಗೆ ಉಪಯೋಗಿಸುತ್ತಾ ಬದುಕುತ್ತಿರುವುದರಿಂದ ಇಂಥ ಘೋರವಾದ ಶಿಕ್ಷೆಗಳನ್ನ ಅನುಭವಿಸಬೇಕಾಗಿದೆ. ಕೃಪೆಯುಳ್ಳಂತಹ ದೇವರೇ, ಇಂತಹ ಪರಿಸ್ಥಿತಿ ಇರ್ತಕ್ಕಂಥ ಮಕ್ಕಳ ಮೇಲೆ ನೀನು ಕನಿಕರವಿಡು. ಅವರಿಗೆ ಸ್ವಾಮಿ ನೀನು ಕೃಪೆ ತೋರು. ಅವರ ಅಪರಾಧಗಳನ್ನ ಕ್ಷಮಿಸು, ಪಾಪಗಳನ್ನ ಮನ್ನಿಸು. ಇಂಥ ಅಪಾಯ ಕೇಡು ಗಣಾತಗಳಿಂದ ತಪ್ಪಿಸಿ ನಿನ್ನಲ್ಲಿ ಭಯಭಕ್ತುಳ್ಳವರಾಗುವಂತೆ, ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ಪಾಪದ ಬಂಧನದಿಂದ ಬಿಡುಗಡೆ ಹೊಂದುವಂತೆ ಕಾರ್ಯ ಮಾಡು. ಮಳೆಯಿಂದ ಆಗಿರುವಂತ ಎಲ್ಲಾ ಅಪಾಯಗಳಿಂದ ಜನರನ್ನ ಎಲ್ಲಾ ಸ್ಥಳಗಳಲ್ಲಿ ಪಾರು ಮಾಡು. ಅವರ ಭವಿಷ್ಯವನ್ನ ಕಟ್ಟಿಕೊಳ್ಳಲು ಬೇಕಾದಂತ ಅನುಕೂಲಗಳನ್ನು ಕೊಡು. ಅನೇಕರು ಅನಾಥರಾಗಿದ್ದಾರೆ. ಅನೇಕರು ಸ್ವಾಮಿ ನಾನಾ ವಿಧವಾದಂತ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅಂತ ಮಕ್ಕಳನ್ನ ನೀನು ಪರಾಮರಿಸು. ಅವರ ಭವಿಷ್ಯವನ್ನ ಪುನರುಜ್ಜೀವನಗೊಳಿಸು, ಸ್ಥಾಪಿಸು. ನಿನ್ನ ಪ್ರೀತಿ ಕೃಪೆಗಳಿಂದ ಕಿರೀಟಗಳಿಂದ ತುಂಬಿಸಿ ನಿನ್ನಲ್ಲಿ ಭಯಭಕ್ತುಳರಾಗುವಂತೆ ಕೃಪೆ ತೋರು.
ಪ್ರಪಂಚದ ಮೂಲೆ ಮೂಲೆಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಇಂತಹ ಅಪಾಯಗಳಿಂದ ಜನರು ತಪ್ಪಿಸಿಕೊಂಡು ನೀತಿಯ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಸುರಕ್ಷಿತವಾಗಿ ಪರಾತ್ಪರನ ರೆಕ್ಕೆಯ ಮರೆಯಲ್ಲಿ ಬದುಕುವಂತಹ ಸೌಭಾಗ್ಯ. ನಿನ್ನ ಕೃಪಾಶೀರ್ವಾದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನು ಆಶ್ರಯಿಸಿ ತಲೆಬಾಗಿ ಬಂದಿರುತ್ತೆ ನಿನ್ನ ಪ್ರಿಯರನ್ನ ಆಶ್ರಯಿಸಿ. ವಿಶೇಷವಾಗಿ ಸಹೋದರ ಡೇವಿಡ್ ರಾಯಚೂರು ಅವ್ರನ್ನ ಆಶ್ರಯಿಸು ಸ್ವಾಮಿ. ಅವರಿಗಾಗಿ ಕೊಟ್ಟಂತ ಹೊಸ ಕೆಲಸಕ್ಕಾಗಿ ಸ್ತೋತ್ರ. ಅವರನ್ನ ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ವಿಶೇಷವಾಗಿ ಅವರ ತಾಯಿ ಅಂಜನಮ್ಮನವರನ್ನು ಮುಟ್ಟಿ ಗುಣಪಡಿಸು. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡಿಸು. ಮಗನು ಕೈ ಹಾಕಿರುವಂತ ಕೆಲಸವನ್ನ ನೀನು ಆಶೀರ್ವದಿಸಿ ಸಫಲಪಡಿಸು. ಜಯ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು ಸ್ವಾಮಿ. ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸೇವಿಸಲು ಅಭಿವೃದ್ಧಿ ಹೊಂದುವಂತೆ ಕೃಪೆ ತೋರು. ನಿನ್ನ ಪರಲೋಕದ ಎಲ್ಲಾ ದ್ವಾರಗಳನ್ನ ತೆರೆದು ಮಗನ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಸಫಲಪಡಿಸಿ ಎಲ್ಲಾ ವಿಷಯದಲ್ಲಿ ನಿನ್ನನ್ನು ಘನಪಡಿಸುವಂತ ಕೃಪೆ ನಮ್ಮ ಮಗನಿಗೆ ದಯಪಾಲಿಸು. ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ನಾಮದ ಭಯಭಕ್ತಿಯಲ್ಲಿ ಬೆಳೆಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಮಗಳಾದಂತ ಆನೆಯವರಿಗೋಸ್ಕರ ಪ್ರಾರ್ಥನೆ, ಅವರನ್ನ ತಾಯಿಯನ್ನ ಯಜಮಾನರನ್ನ ಆಶ್ರಯಿಸು. ದುಡಿತಕ್ಕಂಥ ಕೈಗಳನ್ನ ಬಲಪಡಿಸು. ಅವ್ರು ಇರುವಂತ ಸ್ಥಳದಲ್ಲಿ ಪ್ರಸನ್ನತೆ ಇರಲಿ, ಆರೋಗ್ಯ, ಶಿಕ್ಷಣ, ಸಮಾಧಾನವಿರಲಿ. ನಿನ್ನ ರೆಕ್ಕೆಯ ಮರೆಯ ಸುರಕ್ಷತೆಯನ್ನ ಅವರು ಅನುಭವಿಸಲಿ. ಯಾವುದೇ ಶೋಧನೆ, ಕೇಡು, ನಾತ್ರಗಳು, ಅಪಾಯಗಳು, ಸಮಸ್ಯೆಗಳು ದೂರವಿದ್ದು ನಿನ್ನ ಪರಲೋಕದ ಸುರಕ್ಷತೆಯನ್ನ ಮಕ್ಕಳು ಸಂತೋಷದಿಂದ ಅನುಭವಿಸುವಂತ ಸೌಭಾಗ್ಯ ಕೊಡು. ಎಲ್ಲ ಕೊರತೆಗಳಲ್ಲಿ ಸುಖಿಯನ್ನು ತಪ್ಪಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಸ್ವಾಮಿ ಹಿರಿಯರಂತ ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳ ಆಶೀರ್ವದಿಸು. ಅವ್ರು ಕಟ್ಟುತ್ತಿರುವ ಮನೆಯನ್ನು ಆಶೀರ್ವದಿಸು. ಆ ಮನೆಯನ್ನು ಸಂಪೂರ್ಣಗೊಳಿಸಲು ಬೇಕಾದಂತ ಸಾಮರ್ಥ್ಯ ಕೊಡು ಸ್ವಾಮಿ. ಇನ್ನು ಕೆಲವೇ ಸ್ವಲ್ಪವೇ ಕಾರ್ಯಗಳು ಉಳಿದಿರುವುದರಿಂದ ಅದನ್ನು ಸಂಪೂರ್ಣಗೊಳಿಸಲಿಕ್ಕಾಗುವಂತೆ ಅವರ ಕೈಗಳನ್ನ ಬಲಪಡಿಸು. ಬರಬೇಕಾದ ಸಹಾಯವನ್ನ ಪರಲೋಕದಿಂದ ಒದಗಿಸು. ಅವರೆಲ್ಲಾ ವಿಷಯದಲ್ಲಿ ಸಂತುಷ್ಟಿ ಸಹಿತವಾಗಿ ಆ ಕಾರ್ಯವನ್ನ ಮುಗಿಸಿ ನಿನ್ನ ನಾಮದಲ್ಲಿ ಘನಪಡಿಸುವ ಹಾಗೆ, ಪ್ರತಿಷ್ಠಪಡಿಸುವ ಹಾಗೆ, ನಿನ್ನ ಭಯಭಕ್ತಿಯಲ್ಲಿ ಸ್ವಾಮಿ ಆ ಕುಟುಂಬದಲ್ಲಿ ಎಲ್ಲರೂ ಆಶೀರ್ವದಿಸಲ್ಪಡುವ ಹಾಗೆ ಕಾರ್ಯ ಮಾಡು. ಅವರನ್ನ, ಅವರ ಶ್ರೀಮತಿಯವ್ರನ್ನ, ಕೊಟ್ಟಂತ ಮಕ್ಕಳು, ಮೊಮ್ಮಕ್ಕಳನ್ನ, ಸೊಸೆಯರನ್ನ, ಹೆಣ್ಣುಮಕ್ಕಳನ್ನ, ಅಳಿಯಂದನ್ನ ಆಶೀರ್ವದಿಸು ಸ್ವಾಮಿ. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ಘನವುಳ್ಳ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಇವಲಿ ನಮ್ಮನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ, ಕೆಲಸ ಕಾರ್ಯನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯನ್ನು ನಡೆಸು. ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಅವನು ಉಪಯೋಗಿಸಿಕೊಂಡು ನಿನ್ನ ನಾಮನ ಮಹಿಮೆ ಪಡಿಸು ಸ್ವಾಮಿ. ಊಟದಲ್ಲಿ ಭಾಗವಹಿಸುತ್ತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಸಹೋದರ ಜಾನ್ ಡೇವಿಡ್ ಅವ್ರನ್ನ ಆಶೀರ್ವದಿಸು ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರ್ಶಿಸು. ಇನ್ನು ಹೆಚ್ಚಿನ ಆಶೀರ್ವಾದಗಳಿಗೆ ಅವರು ಪಾತ್ರರಾಗುವಂತವರೆಲ್ಲ ಕೊರತೆಗಳನ್ನು ನೀಗಿಸಿ ನಂಬಿಕೆಯಿಂದ, ವಿಶ್ವಾಸದಿಂದ ನಿನ್ನ ಸತ್ಯದಲ್ಲಿ ನಿಲ್ಲುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು ಸ್ವಾಮಿ. ದುಡಿಯುವಂತವರ ಕೈಗಳನ್ನ ಬಲಪಡಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯಶವಂತವ್ರಿಗೋಸ್ಕರ ಪ್ರಾರ್ಥನೆ. ತಮ್ಮಗಳನ್ನು ಆಶ್ರಯಿಸು. ಕಳೆದುಕೊಂಡಿರುವಂತವ್ರ ಹಣ ಹಿಂತಿರುಗಿ ಸಿಗುವಂತೆ ಕಾರ್ಯ ಮಾಡು. ಅವರೆಲ್ಲ ಕೊರತೆಗಳನ್ನ ನೀಗಿಸು. ಕೇಳಿನಿಂದ ತಪ್ಪಿಸು. ಜಯದ ಮಾರ್ಗದಲ್ಲಿ ನಡೆಸು ಸ್ವಾಮಿ. ಹಿರಿಯಂತ ವಿಜಯ್ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಆರೋಗ್ಯಕರವಾದ ಜೀವಿತ ಕೊಡು. ನೆಮ್ಮದಿಯ ಬದುಕನ್ನು ಕೊಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ತಲೆಬಾಗಿ ಬಂದಿರ್ತ ಪ್ರತಿಯೊಂದು ಕುಟುಂಬಗಳನ್ನ ನಿನ್ನ ಆಶೀರ್ವಿಸು, ಅಭಿವೃದ್ಧಿಪಡಿಸು. ಬೆಳಗಿನ ಜಾವದಲ್ಲಿ ನನ್ನ ಮಕ್ಕಳನ್ನ ಸ್ಕೊಳ್ತೇನೆ ಸ್ವಾಮಿ. ಅರಳುಕುಂಟೆ ಸಭೆಯಲ್ಲಿ ಸ್ವಾಮಿ ಆ ಒಂದು ಕರ್ತನೆ ಆ ಹೊರಾಂಡದ ಕಟ್ಟಡಗಳನ್ನ ಉದ್ಘಾಟಿಸ್ಲಿಕ್ಕೆ ಹೋಗುವಾಗ ಬರುವಂತೆ ಎಲ್ಲ ನಾಯಕರುಗಳನ್ನ, ಸೇವಕರುಗಳನ್ನ, ಅಲ್ಲಿ ನಡೆಯುವಂತ ಆರಾಧನೆಯನ್ನು ಆಶೀರ್ವಿಸು ಸ್ವಾಮಿ. ಆ ಹಿರಿಯರಿಗೆ ನೀನು ಬಲಪಡಿಸಿ ಆ ಆಲಯವನ್ನ ಕಟ್ಟುವಂತೆ, ಸಂಪೂರ್ಣಗೊಳಿಸುವಂತೆ ಅವರ ಕುಟುಂಬದಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಮುಖಾಂತರವಾಗಿ ಆ ಸಭೆಯಲ್ಲಿ ಸಾಕ್ಷಿಯಾಗಿ ಉಳಿದು ಬೆಳೆದು ನಿನಗೆ ಸಾಕ್ಷಿ ಕೊಡುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಕುಟುಂಬವನ್ನು ಆಶ್ವಾಸ ಸ್ವಾಮಿ. ಅರಳುಕುಂಟೆಯಲ್ಲಿರ್ತಕ್ಕಂಥ ಚಂದ್ರಪ್ಪ ಮತ್ತು ಅವರ ಕುಟುಂಬ, ಅವರ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳನ್ನು ಆಶೀರ್ವದಿಸು. ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತೆ, ಇನ್ನು ಹೆಚ್ಚಿನ ಸಭೆಗಳನ್ನ ಕಟ್ಟುವಂತೆ, ನಿನ್ನ ಸೇವೆ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ನನ್ನನ್ನು, ಕುಟುಂಬ ಮಕ್ಕಳನ್ನು ಆಶ್ರಯಿಸು. ನಮ್ಮ ಪ್ರಯಾಣಗಳನ್ನ ಆಶ್ರಯಿಸು. ಸುರಕ್ಷಿತಗೊಳಿಸು. ಬಾಣಗಳನ್ನ ಆಶ್ರಯಿಸು. ಆರಾಧನೆಯಲ್ಲಿ ನಮ್ಮೊಂದಿಗಿರು. ಎಲ್ಲಾ ಆರಾಧನೆಯನ್ನು ಆಶ್ರಯಿಸಿ ಮಂಗಳ ಮಾಡು. ಸುರಕ್ಷಿತವಾದ ಆಶೀರ್ವಾದಗಳೊಂದಿಗೆ ಈ ದಿನವನ್ನ ಅನುಭವಿಸಿ ಮತ್ತೆ ಕೋಟಿಗಳಲ್ಲಿ ನಾವು ಒಟ್ಟಾಗಿ ಸೇರಿ ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯ ಕೊಡು. ಪರಿಶುದ್ಧವಾದ ಸಂಪತ್ತಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲಾ ಗಾನ, ಮಾನ, ಸ್ತುತಿ, ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆನು. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ. ಆಮೇನ್.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ನಿನಗೆ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಐಕ್ಯತೆಯು, ಅನ್ಯೋನ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿನ್ನನ್ನು ಪ್ರೀತಿಸಿ ನಿನ್ನ ಆರಾಧನೆಯಲ್ಲಿ ಸೇರಿ ಬರುವಂತ ಎಲ್ಲಾ ಕುಟುಂಬದ ಸಂಗಡ, ಅವರ ಮಕ್ಕಳ ಸಂಗಡ, ಸಂಬಂಧಿಕರ ಸಂಗಡ, ಹಾಗೂ ಸ್ವಾಮಿ ಈ ದಿನ ನಿನ್ನನ್ನು ಆರಾಧಿಸುತ್ತಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೆನ್. Amen. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ದೇವರ ಮಂದೆಗೆ ವಿಶೇಷವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಡೇವಿಡ್ ಅವ್ರಿಗಾಗಿ, ಅಂತ್ಯದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತ ಸಹೋದರಿ ಆನೆಯವರಿಗಾಗಿ, ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲ ದೇವರ ಸಭೆಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ಪ್ರತಿ ಬೆಳಗಿನ ಜಾವದಲ್ಲಿ ಆತನ ಕೃಪಾ ಸನ್ನಿಧಾನಕ್ಕೆ ನಮ್ಮನ್ನ ತಂದು ಪ್ರಾರ್ಥಿಸಿ ಆತನ ಕೃಪಾಶೀರ್ವಾದಗಳನ್ನು ಅನುಭವಿಸುವ ಹಾಗೆ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಸಬ್ಬತ್ತಿನ ಶುಭಾಶಯಗಳನ್ನು ಕೋರುತ್ತಾ ಕೃತಜ್ಞತೆಗಳೊಂದಿಗೆ ವಂದಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ಹ್ಯಾಪಿ ಸಬ್ಬತ್. ಅನ್ನ ಮೇಡಮ್ ಹ್ಯಾಪಿ ಸಬ್ಬತ್. ಧನ್ಯವಾದಗಳು. Thank you, Uncle. Nimgu saha happy Sabbath. Thank you, Uncle, for the message. Wonderful message. Thank you, man. Thank you, Uncle.